ಇದು ಮಾಡಿರೋದ್ರಿಂದ ಇಷ್ಟು ಸಾಧನೆ ಆಗಿದೆ. ಅದಕ್ಕೆ ಮಾಧ್ಯಮ ಮಿತ್ರರಿಗೆ ಜಾಸ್ತಿ ಪ್ರಶ್ನೆ ಇವತ್ತು ಕೇಳಿದೆ, ಇನ್ನೊಂದು ದಿವಸ ನಾನು ಪ್ರಶ್ನೆಗೆ ಮತ್ತೆ ಬರ್ತೀನಿ. ಯಾಕೆಂದರೆ ನೀವು ಇದನ್ನು ವಿಶ್ಲೇಷಣೆ ಮಾಡಿ ಮತ್ತೆ ಇನ್ನೊಂದು 3-4 ಡೇಸಿಗೆ ಕೋರ್ಟ್ ಮ್ಯಾಟ್ರ್ ಇರ್ಬೋದು ಎಲ್ಲದೂ ಕೂಡ ಅದನ್ನು ಕೂಡ ಬರುತ್ತೆ. ಸೆಕೆಂಡ್ ಒಂದು ನಿಮಿಷ ರಿಸಲ್ಟ್ ಬಗ್ಗೆನೇ, ಬೇರೆ ಇದ್ರ ಬಗ್ಗೆ ನಾವು ದಯವಿಟ್ಟು, ಯಾಕೆಂದರೆ ರಿಸಲ್ಟ್ ಬಗ್ಗೆ ಕೇಳಿ. ಅದರಿಂದ ನಾನು ಯಾವತ್ತೂ ಕೂಡ ವಾಪಸ್ ಬಂದು ನಿಮ್ಮನ್ನು ಮಾತಾಡಿಸ್ತೀನಿ, ಏನು ತೊಂದರೆ ಇಲ್ಲ, ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಇವತ್ತು ಮಕ್ಕಳು ಸಾಧನೆ ಮಾಡಿರೋದನ್ನ ಇದನ್ನೇ ಇಂಪಾರ್ಟೆಂಟಾಗಿ ಮುಂದೆ ತಗೊಂಡು ಹೋಗೋಣ. ನಿಮ್ಮ ಕಾನ್ಸ್ಟೆಂಟ್ ಮಾರ್ಗದರ್ಶನ ಕೂಡ ಇರಲಿ. ಮತ್ತು ಇನ್ನೊಂದು 2-3 ದಿವಸಕ್ಕೆ ನಾವೇನೋ ಒಂದು ಪ್ಲ್ಯಾನ್ ಇಟ್ಕೊಂಡಿದ್ದೀವಿ. ಏನು ಅಂದರೆ ಅಡ್ಮಿಷನ್ ಡ್ರೈವ್ ಸ್ಟಾರ್ಟ್ಸ್ ಫ್ರಮ್ ನಾವು. ಹೇಗೆ ಪ್ರೈವೇಟ್ ಅವರು ಏಡೆಡ್ ಅವರೆಲ್ಲ ಹಾಕ್ತಾರೆ ನಮ್ಮ ಶಾಲೆಗೆ ಬಂದು ಸೇರ್ಕೊಳ್ಳಿ ಅಂತ, ನಾವು ಉಚಿತವಾಗಿ ಶಿಕ್ಷಣವನ್ನು ಗ್ಯಾರಂಟಿ ಕೊಡ್ತೀವಿ ಅಂತೇಳಿ ಆಂದೋಲನವನ್ನು ಇನ್ನು 2 ದಿವಸದೊಳಗೆ ಎಲ್ಲ ಪ್ಲ್ಯಾನು ಡಿಸೈನ್ಸು ಯಾವ ರೀತಿ ಮಾಡಬೇಕು ಎಲ್ಲ ರೆಡಿ ಮಾಡಿದ್ದೀವಿ. ಅದಕ್ಕೆ ನಿಮ್ಮ ಸಹಕಾರನೂ ಕೂಡ ಕೇಳ್ತೀವಿ. ಯಾಕೆಂದರೆ ಎಷ್ಟೇ ಆದರೂ ನಿಮ್ಮ ಸರ್ಕಾರ ಇದೆ. ಮಕ್ಕಳು ಬಂದು ನಿಮ್ಮ ಮೂಲಕ ನಮ್ಮ ಸರ್ಕಾರಿ ಶಾಲೆಗೆ ಬಂದರೆ ಊಟ ತಿಂಡಿ ಬಟ್ಟೆ ಶೂಸು ಸಾಕ್ಸು ಕಲಿಕೆ ಬೆಸ್ಟ್ ಟೀಚರ್ಸು ಬೆಸ್ಟ್ ಸಿಸ್ಟಮ್ಮು ಪ್ರೂನು ಕೂಡ ನಾವು ಮಾಡಿರೋದ್ರಿಂದ ಇದೆಲ್ಲದೂ ಕೂಡ ಮಕ್ಕಳಿಗೆ ಕೊಡಬೇಕಾದ ಅವ್ರ ಭವಿಷ್ಯ ಇರೋದ್ರಿಂದ ಬೇರೆ ಪ್ರಶ್ನೆಗಳನ್ನು ತಗೊಳ್ಳೋಣ. ಇವತ್ತಿಂದ ಈ ವಿಚಾರಗಳಿಗೆ ದಯವಿಟ್ಟು ನೀವು ರಿಸಲ್ಟ್ ಕನೆಕ್ಟಿಗೆ ಮಾತ್ರ ಸೀಮಿತವಾಗಿರೋಣ. ಇನ್ನೊಂದು 3-4 ದಿವಸಕ್ಕೆ ಮತ್ತೆ ನಾನು ಕರಿತೀನಿ. ಅವಾಗ ಎಲ್ಲ ವಿಚಾರ ತಗೊಳ್ಳಿ, ಕೋರ್ಟ್ ಮ್ಯಾಟ್ರು ಈ ಮ್ಯಾಟ್ರು ಆ ಮ್ಯಾಟ್ರು ಎಲ್ಲ ತಗೊಳ್ಳಿ. ಅಷ್ಟರೊಳಗೇ ಜಿಯೋ ಕೆಲವು ಕೂಡ ರೆಡಿ ಆಗ್ತವೆ. ಅದ್ರ ಬಗ್ಗೆನೂ ನಾವು ಮಾತಾಡೋಕ್ಕೆ ಈಸಿ ಆಗುತ್ತೆ. ಇಲ್ಲ ಕೊಟ್ಟಿಲ್ಲ ಇಲ್ಲ ಈ ಪ್ರಶ್ನೆಗೆ ಉತ್ತರ ಕೊಟ್ಟೆ ಇಲ್ಲ. ಆಮೇಲೆ ಈಗ 2ನೇ ಎಕ್ಸಾಮು ಇದೆ, ಅದ್ರ ಜವಾಬ್ದಾರಿಯನ್ನು ನಾವು ಕೂಡ ತಗೊಳ್ತೀವಿ. ಎಷ್ಟು ಪಾಸ್ ಆಗಿದ್ದಾರೆ ಎಷ್ಟು ಫೇಲ್ ಆಗಿದ್ದಾರೆ ಹೋದ ಸತಿಗೆ ಕಂಪ್ಯಾರಿಸನ್ನು ಕೂಡ ನಿಮ್ಮ ಟೇಬಲ್ ಅದನ್ನೇ ನಾವು ಮೇಯ್ನಾಗಿ ತೊಗೊಂಡಿರೋದು. ಅದು ತೊಗೊಂಡಿರೋದ್ರಿಂದ ನಾವು ನಮ್ಮ ಕಲಿಕೆಯನ್ನು ನಿಲ್ಲಿಸೋದಿಲ್ಲ. ಸೊ ಅದು 3rd ಲ್ಯಾಂಗ್ವೇಜ್ ಬಗ್ಗೆ ಇನ್ನೂ ಹೆಚ್ಚು ಚರಿತ್ರೆನ ಅವತ್ತು ಮಾಡೋಣ. ಯಾಕೆಂದರೆ ಮನೆ ಮುಖ್ಯಮಂತ್ರಿ ರಿಕ್ವೆಸ್ಟ್ ಮಾಡಿದ್ದಾರೆ, ನಾಳೆ ಕಾನ್ಸಂಟ್ರೇಷನ್ ಇದಕ್ಕೆ ಮಾಡು, ಇನ್ನೊಂದು ದಿವಸ ಅದಕ್ಕೆ ಉತ್ತರ ಕೊಡು ಅಂತೇಳಿ. ಅದನ್ನ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಇವೆಲ್ಲ ನನ್ನ ಜೊತೆಗಿದ್ರಿ, ಇಲ್ಲ ಅಂತ ಹೇಳಲ್ಲ. ಬಟ್ ಒಂದು ಮಗನೂ ಕೂಡ ಇಂಪಾರ್ಟೆಂಟ್ ಇರೋದ್ರಿಂದ ಅದ್ರ ಬಗ್ಗೆ ಇನ್ನೊಂದು ದಿವಸ ಚರ್ಚೆ ಮಾಡೋಣ. ಅದೊಂದು ಸಹಕಾರ ಮಾಡಿ. ನನಗೆ ರಿಸಲ್ಟ್ ಬಗ್ಗೆ ಇನ್ನೇನೇ ಪ್ರಶ್ನೆ ಇದ್ರೂ ನಾನೇ ಉತ್ತರ ಕೊಡ್ತೀನಿ. ಇಲ್ಲ ಅಂದರೆ ಎಲ್ಲ ಕ್ಲೋಸ್ ಮಾಡಿಬಿಡೋಣ. ಮಕ್ಕಳು ಪಾಸ್ ಆಗಿದ್ದಾರೆ, ಶುಭಾಶಯನ ಕೋರೋಣ. ನಾನು 3rd ಲ್ಯಾಂಗ್ವೇಜ್ ಅದಕ್ಕೆ ನಾನು ಹೇಳಿದೆ ಈ ಪ್ರಶ್ನೆ ಇನ್ನೊಂದು ದಿವಸ ಉತ್ತರ ಕೊಡ್ತೀನಿ. ಅಲ್ಲಲ್ಲ ಒಂದು ನಿಮಿಷ ಅಲ್ಲಲ್ಲ ಹಂಗಲ್ಲ. ನೀವು ನೋಡಿ, ನಾನು ಅದಕ್ಕೆ ಹೇಳ್ತಾ ಇರೋದು, ಅದನ್ನು ಗ್ರೇಡಿಂಗ್ ಸಿಸ್ಟಮ್ ಮಾಡಿ ಮಕ್ಕಳ ಭವಿಷ್ಯಕ್ಕೆ ಸೈನ್ಸು ಆರ್ಟ್ ಇವಾಗೆಲ್ಲ PUCಗೆ ಯಾರು ಹೇಳಿದ್ದು ಪರ್ಸೆಂಟೇಜ್? ಇಲ್ಲ ಒತ್ತಡ. ನೀವು ಯಾವಾಗಲೂ ಅಷ್ಟೇ ಪರ್ಸೆಂಟೇಜ್ ನೋಡಬೇಡಿ. ಅದಕ್ಕೆ ನಾನು ಆ ಚರ್ಚೆ ಇವಾಗ ಮಾಡೋದಕ್ಕೆ ಹೋಗೋದಿಲ್ಲ, ಇನ್ನೊಂದು ದಿವಸ ಮಾಡೋದು. ಒತ್ತಡ ಕಮ್ಮಿ ಮಾಡೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ನಾನು ತೊಗೊಂಡಿರೋದು. CBSE ICL ಯಾಕೆ ಮಕ್ಕಳು ಡಿಸ್ಟಿಂಕ್ಷನ್ಸ್ ತೊಗೊಳ್ತಾರೆ, ಟಾಪಲ್ಲಿ ಇರ್ತಾರೆ? ದೇರ್ ಇಸ್ ಅ ರೀಸನ್. ಸೈಂಟಿಫಿಕ್ ಆಗಿ ನಾವು ಸ್ಟಡಿ ಮಾಡಿದ್ದೀವಿ. ಅದಕ್ಕೋಸ್ಕರನೇ ಮಾಡಿದ್ದಾರೆ. ಅವರು ಯಾವಾಗ ಇಷ್ಟು ವರ್ಷ ಹೇಗೆ ಮಾಡಿದ್ದಾರೆ ಆಯ್ದನ್ನು ತಗೊಳ್ಬೇಕು. ತಮಿಳ್ನಾಡು ಏನು ಮಾಡಿದ್ದಾರೆ, ಅವರ ಅಚೀವ್ಮೆಂಟ್ ಏನು, ಅವ್ರ ಆಫೀಸರ್ಸ್ ಇಲ್ಲ. ನಾವು ಪಾಠನ ಚೆನ್ನಾಗಿ ಹೇಳ್ಕೊಟ್ಟಿದ್ದೀವಿ, ಮಕ್ಕಳು ಕಲ್ತಿದ್ದಾರೆ. ಅವ್ರಿಗೆ ಇನ್ನೂ ಒತ್ತಡ ಕಮ್ಮಿ. ನಾನು ಹೇಳ್ತಾ ಇದ್ದೀನಿ ಕೇಳಿ, ಒಂದೇ 3rd ಲ್ಯಾಂಗ್ವೇಜ್ ಬಗ್ಗೆ ಯಾರು ಕಲಿಬೇಡಿ ಕಲಿಸ್ತಾ ಇಲ್ಲ. ನಾವು ಗ್ರೇಡಿಂಗ್ ಮಾಡಿ ಮಕ್ಕಳಿಗೆ ಒತ್ತಡ ತರಬೇಕು. 2ನೇ ಎಕ್ಸಾಮ್ 3ನೇ ಎಕ್ಸಾಮ್ ನೀವೇ ಕೇಳಿದ್ರಿ, 3ನೇ ಎಕ್ಸಾಮ್ ಈ ಸತಿ ಮಾಡಲ್ವಾ ಅಂತ. ಯಾಕೆ? ಮಕ್ಕಳ ತಪ್ಪಲ್ಲ, ನಮ್ಮ ತಪ್ಪಿಗೋಸ್ಕರ ನಾವು 3ನೇ ಎಕ್ಸಾಮ್ ಮಾಡಿದ್ದು. ಈಗ ಅವ್ರು ಅಚೀವ್ ಮಾಡಿರೋದ್ರಿಂದ ನಾವು ಮತ್ತೆ 3ನೇ ಎಕ್ಸಾಮ್ ಮಾಡೋದು ನನಗೇನು ಚಟ ಏನಿಲ್ಲ. ನಾನು ಹೇಳ್ತಾ ಇದ್ದೀನಿ, ಅದನ್ನು ಕಮ್ಮಿ ಮಾಡಿದ್ದೀನಿ. ಅದನ್ನು ವಿಶ್ಲೇಷಣೆ ಇನ್ನೊಂದು ದಿವಸ ಮಾಡ್ತೀನಿ. ನಾನು ಇದ್ರ ಬಗ್ಗೆ ಹೆಚ್ಚು ಚರ್ಚೆ ನೋಡಿ ಐ ಆಮ್ ಟೆಲಿಂಗ್ ಯು ಈ ಥರ ನೋಡಿ, ಈ ಥರ ಪ್ರಶ್ನೆ ಅಲ್ಲ ಸ್ವಾಭಾವಿಕ ಹಿಂದಿನೇ ಅದನ್ನ ಇಲ್ಲ ಆ ಥರ ಡೀಟೇಲ್ಸ್ನ ನಿಮಗೆ ವಾಟ್ಸಪ್ ಈಗ 1 hour 2 hour ನೋಡಿ. ಒಂದು ನಿಮಿಷ, ಮಕ್ಕಳ ಸಾಧನೆ ಬಗ್ಗೆ ನೀವು ಮಾತಾಡ್ತಾ ಇಲ್ಲ. ಸಾಧನೆ ಬಗ್ಗೆ ಮಾತಾಡಿ ನೀವು, ಮಕ್ಕಳ ಸಾಧನೆ ಬಗ್ಗೆ ಮಾತಾಡಿ ನೀವು. ನಾನು ಹೇಳ್ತಾ ಇದ್ದೀನಿ ಇದ್ರ ಬಗ್ಗೆ ನಾನು ವಿಶೇಷವಾಗಿ ಯಾಕೆ ಮುಂದೆನೂ ಕೂಡ ನಾವೇನು ತೀರ್ಮಾನ ತಗೊಳ್ತೀವಿ ಯಾಕೆ ಅಂತ ಅದನ್ನು ಮುಂದೆ ಹೇಳ್ತೀನಿ ಸೈಂಟಿಫಿಕ್ ಆಗಿ. ನಾನು ಇದ್ರ ಬಗ್ಗೆ ಮತ್ತೆ ನಾನು ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ.
ಅಲ್ಲ ಹಾಕ್ಕೊಡ್ತೀವಿ ನಿಮಗೆ ಬೇಕು 1 hour 2 hours ಅವ್ರು ವರ್ಕೌಟ್ ಮಾಡಿ ಕೊಡ್ತಾರೆ. ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಡಬಲ್ ಆಗಿದೆ. ಹೌದು, ಪಾಠ ಚೆನ್ನಾಗಿ ಹೇಳ್ಕೊಟ್ಟಿದ್ದೀವಲ್ಲ. ಮತ್ತೆ ಯಾಕೆ ನಿಮ್ ಗ್ರೇಡಿಂಗ್ ಕೊಟ್ಟರೆ ನಿಮಗೆ ಏನು ಪ್ರಾಬ್ಲಮ್? ಅವ್ರಿಗೆ ಒತ್ತಡ ನೋಡಿ, ಮಕ್ಕಳಿಗೆ ಒತ್ತಡ ಕಮ್ಮಿ ಮಾಡೋದು ಇಲಾಖೆಗೆ ಗೊತ್ತು. ಇಲಾಖೆಗೆ ಸಂಪೂರ್ಣವಾಗಿರ್ತಕ್ಕಂಥ ಫ್ರೀಡಮ್ ಇದೆ. ಕೋರ್ಟ್ ಹೇಳಿರೋದು ನೀವು ಅನೌನ್ಸ್ ಮಾಡಿದ್ಮೇಲೆ ಮಾಡಿದ ತಪ್ಪು ಅಂತ ಅಷ್ಟೇ ಬಿಟ್ಟರೆ ಇನ್ನೇನು ಹೇಳಿಲ್ಲ. ಇದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕು. ಹಾಂ ಹೌದು, ಇವಾಗ ಗೊತ್ತಾಯ್ತಲ್ಲ, ಆ ಒತ್ತಡನ ಶಿಫ್ಟ್ ಮಾಡೋದಕ್ಕೆ ಎಲ್ಲಿ ಮಾಡಬೇಕು ಅಂತ ಇಲಾಖೆ ಸೈಂಟಿಫಿಕ್ ಆಗಿ ನಾನು 4-5 ಡೇಸಿಗೆ ನಾನು ಫುಲ್ಲು ಅಂಕೆ ಅಂಶನ ಕೊಡ್ತೀನಿ. ಒತ್ತಡ ಇಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು, ನಮ್ಮ ಭಾಷೆಗೆ ನಾವು ಕಾನ್ಸಂಟ್ರೇಷನ್ ಮರಿತಾ ಇದ್ದೀವಿ. ಮುಂಚೆ ಗ್ರೇಡಿಂಗ್ ಇತ್ತು, ಮಾನ್ಯ ಮುಖ್ಯಮಂತ್ರಿಗಳು ಓದಬೇಕಾದ್ರೆ. ನಾನು ಓದಬೇಕಾದ್ರೆ 50 ಮಾರ್ಕ್ಸಿಗಿತ್ತು, ಯಾವುದು ಹಿಂದಿ. ಈಗ ನಾವು 100ಕ್ಕೆ ಮಾಡಿ ಕೂತ್ಕೊಂಡಿದ್ದೀವಿ. ಸೊ ಯು ಹ್ಯಾವ್ ಟು ಸ್ಪೀಕ್ ಅಬೌಟ್ ಹಿಸ್ಟ್ರಿ ಪ್ಲೀಸ್. ಅದಕ್ಕೆ ನಾನು ಇದ್ರ ಕನೆಕ್ಟೆಡು ಮತ್ತೆ ನಾನು ನಿಮ್ಮನ್ನು ಫೇಸ್ ಮಾಡ್ತೀನಿ ಸೈಂಟಿಫಿಕ್ ಆಗಿ. ನಿಮಗೆ ಅರ್ಥ ಆಯ್ತಲ್ಲ ಯಾಕೆ ನಾನು 35ರಿಂದ 33 ಮಾಡಿದಾಗ ನಮ್ಮ ಮಕ್ಕಳು ಕೂಡ SSLC ಮಿನಿಮಮ್ಮು ಅವ್ರ ಹುದ್ದೆ ತಗೊಳ್ಳೋಕ್ಕೆ ಮಿನಿಮಮ್ ಬೇಕು ಅಂಥೇಳಿ ನಾವು ಮಾಡಿದ್ದೆ ಹೊರತು ಪಾಸ್ ಮಾಡಬೇಕು ಅಂತ ಹೇಳಿ ಕಾಣಿಸುತ್ತಾ ನಿಮಗೆ? ಆದರೆ ಆ ಮಕ್ಕಳಿಗೂ ಬರಬೇಕಲ್ಲ. ಬಂಗಾರಪ್ಪ ಅವರು ಗ್ರಾಮೀಣ ಕೃಪಾಂಕ ಕೊಟ್ಟರು, 15% ಕೊಟ್ಟರು. ಯಾಕೆ? ಅದಕ್ಕೆ ಮುಂದೆ CM ಅವರು ಹೌದು ಈಗ ಅಲ್ಲ. ಆಮೇಲೆ ಒಂದು ನಿಮಿಷ ಈ ವಿಚಾರನ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಒಂದು ನಿಮಿಷ ಜಯಂತ್, ನಿಮ್ಮ ಪ್ರಶ್ನೆಗೆ ಈ ವರ್ಷ ಏನು ಕೊಟ್ಟಿದ್ದು ಆಗಿದೆ. ಇನ್ನೇನೇ ಬದಲಾವಣೆ ಇಲಾಖೆಯಲ್ಲಿದ್ದರೂ ಕೂಡ ನಾವು ಕೂಡ ಒಂದು ತೀರ್ಮಾನಕ್ಕೆ ಬರಬೇಕಾಗತ್ತೆ. ಯಾಕೆಂದರೆ ವೆನ್ ದ ಗೇಮ್ ಇಸ್ ಆನ್ ಡೋಂಟ್ ಚೇಂಜ್ ದ ರೂಲ್ಸ್ ಅನ್ನೋದು, ಅದನ್ನು ಕೋರ್ಟ್ ನಮಗೆ ಗಮನಕ್ಕೆ ತಂದಿದೆ. ಅದನ್ನು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ನಾನು ಚೇಂಜ್ ಮಾಡ್ಬೇಕಾದ್ರೆ ಮುಖ್ಯಮಂತ್ರಿಗಳ ಹತ್ರ ಮಾಡಿರೋದು. ನಾನು ಓನಾಗಿ ಮಾಡಿಲ್ಲ, ನಾನು ಆ ಥರ ನಾನು ಮಾಡೋದಿಲ್ಲ ಯಾವಾಗಲೂ ಕೂಡ. ಯಾಕೆಂದರೆ ಅವ್ರ ಹಿರಿಯರು ಇದ್ರ ಬಗ್ಗೆ ಜವಾಬ್ದಾರಿ ಇದೆ, ಅವ್ರು ನನಗೆ ಮಾರ್ಗದರ್ಶನ ಕೊಟ್ಟಿಲ್ಲ. ಅದ್ರ ಜೊತೆಗೆ ಒಂದು ನಿಮಿಷ, ಈಗೇನು ನಾವು ಮುಂದೆ ಹೆಜ್ಜೆ ಇಡ್ತೀವಲ್ಲ, ಈ ರಿಸಲ್ಟ್ ಬಿಡಿ, ರಿಸಲ್ಟು ಮಕ್ಳಿಗೆ ಕೊಡಿ ಎಲ್ಲ ಆಗುತ್ತೆ. ಒಂದು 4-5 ದಿವಸ ಆದಮೇಲೆ, ಒಂದು ವಾರ ಆದಮೇಲೆ ಅದಕ್ಕೆ ನಾವು ಕರೆದಾಗ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡೇ ಏನು ಚರ್ಚೆ ಮಾಡಿದೆ ಅಂತ ಫುಲ್ ಡೀಟೇಲ್ಸ್ ಹೇಳ್ತೀನಿ. ನಿನ್ನೆ ಆಗಿದೆ, ಬಟ್ ಅದನ್ನು ಇನ್ಕಂಪ್ಲೀಟ್ ಆಯಿತು. ರಿಸಲ್ಟ್ ಅನೌನ್ಸ್ ಮಾಡೋ ಫಸ್ಟು, ಆಮೇಲೆ ನೀನು ಬಂದು ನನ್ನ ಜೊತೆಗೆ ಚರ್ಚೆ ಮಾಡೋದು. ಅದಕ್ಕೆ ಬೇರೆ ಇದು ಬಿಟ್ಟು ಬೇರೆ ಪ್ರಶ್ನೆ ಇದ್ದರೆ ನಾನು ತಗೋತೀನಿ. ಪರವಾಗಿಲ್ಲ ಬಿಡ್ರಿ, ಯಾಕೆಂದರೆ ಅಲ್ಲ ಏನಾಗ್ತದೆ, ಒಂದು ನಿಮಿಷ ಅವ್ರು ಅಲ್ಲ ಸೆಕೆಂಡ್ ಪ್ಲೇಸ್ ಇನ್ ಇಂಪ್ರೂವ್ಮೆಂಟಲ್ಲಿ ನೀವು ಅದಕ್ಕೆ ನಾನು ಹೇಳಿದೆ, ನೀವು ತೋರಿಸಿ ಅವರಿಗೆ ಆ ಪೇಜ್ ತೋರಿಸಿ. ನೀವು ಅದಕ್ಕೆ ನಾನು ಹೇಳಿದೆ, ನೀವು ಅವೆರಡು ಕೊಡಬೇಡದಾಗಿತ್ತು. ಈ ರ್ಯಾಂಕಿಂಗ್ ಕೊಡಬೇಡಿ, ರ್ಯಾಂಕಿಂಗ್ ಇಂಪಾರ್ಟೆಂಟ್ ಅಲ್ಲ. ಪರ್ಸೆಂಟೇಜ್ ಇನ್ ಇಂಪ್ರೂವ್ಮೆಂಟು ಗುಲ್ಬರ್ಗದವರು ಈ ಸತಿ ಹೈಯೆಸ್ಟ್ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ, ಸೆಕೆಂಡ್ ಪ್ಲೇಸಲ್ಲಿ. ಯಾದಗಿರಿ ಅವರು ಫಸ್ಟ್ ಪ್ಲೇಸಲ್ಲಿದ್ದಾರೆ. ಇದು ಐತಿಹಾಸಿಕ, ಎಕ್ಸೆಪ್ಟ್ ಕೋವಿಡ್ಗೆ ಅದು ಬಿಡಿ, ಎಲ್ಲ ಇದು ಏನೋ ದೀಪ ಬೆಳಗಿ ತಮಟೆ ಹೊಡೆದು ತೊಗೊಂಡಿರೋದು ಅದು. ಇಲ್ಲ ಒಂದು ನಿಮಿಷ ನೋಡಿ ಈ ಪ್ರಶ್ನೆ ಭಾಳ ಜವಾಬ್ದಾರಿತವಾಗಿ ನಾನು ಉತ್ತರ ಕೊಡ್ತೀನಿ. ಭಾಳ ಜವಾಬ್ದಾರಿ ಇಲ್ಲ ಅಲ್ಲ, ನಂಗೆ ಗೊತ್ತು ನೀವೇನು ಹೇಳ್ತಾ ಇದ್ದೀರ ಅಂತ. ಫಸ್ಟ್ ತಿಳ್ಕೊಳ್ಳಿ, ಇಡೀ ದೇಶದಲ್ಲಿ ವೆಬ್ಕಾಸ್ಟಿಂಗ್ ಅಂತ ಮಾಡಿದವರು ನಾವು. ವೆಬ್ಕಾಸ್ಟಿಂಗಲ್ಲಿ ನೀವು ಯಾರು ಎಷ್ಟು ಓದ್ತಾ ಇದ್ದೀರಾ, ಯಾರು ಫೇಲ್ ಆಗ್ತೀರಾ, ಯಾಕೆ ಫೇಲ್ ಆಗ್ತಾ ಇದ್ದೀರಾ ಎಲ್ಲ ಆಯಿತು. ಹೌದಾ? ನನಗೆ ಗೊತ್ತು ನೀವೇನು ಪ್ರಶ್ನೆ ಕೇಳ್ತಾ ಇದ್ದೀರ, ಇಷ್ಟು ಬಂದ್ಬಿಡುತ್ತಾ ಅಂತ. ಸಿಸ್ಟಮ್ಯಾಟಿಕ್ ಅಂತ ದಯವಿಟ್ಟು ಇದನ್ನು ನೋಡಿ. ನಾವು ಕಾಪಿ ಹೊಡೆದು ಪಾಸು, ಆಮೇಲೆ ಮಕ್ಕಳು ಕುತ್ಕೊಂಡು ಓದ್ತಾರಲ್ಲ, ಎಕ್ಸಾಮ್ ಬರೀತಾರಲ್ಲ, ಏಡೆಡ್ಡು ಅನ್ಏಡೆಡ್ಡು ಗೌರ್ಮೆಂಟ್ ಅವರೆಲ್ಲ ಒಟ್ಟಿಗೆ ಕುತ್ಕೊಂಡು ಎಕ್ಸಾಮ್ ಬರೆಯೋದು. ಹೌದು 1 ವರ್ಷ ಅಲ್ಲ, 3 ವರ್ಷ. ದಯವಿಟ್ಟು ಕ್ಷಮಿಸಿ, 3 ವರ್ಷ. ಬಿಕಾಸ್ ಫಸ್ಟು ನಾನು ಏನು ಗೊತ್ತಾ, ದೋಣಿಯಲ್ಲಿ ಹೋಗ್ತಾ ಇದ್ದೆ, ನನಗೆ ಗೊತ್ತಿರಲಿಲ್ಲ ಏನು ಅಂತ. ನಾವು ಮುಳುಗೋ ಸಿಚುವೇಶನ್ನಲ್ಲಿದ್ದೀವಿ. ವೆಬ್ಕಾಸ್ಟಿಂಗ್ ಮಾಡಿದ್ಮೇಲೆ ಗೊತ್ತಾಯ್ತು ನಮ್ಮ ಹಣೆ ಬರ ಏನು ಅಂತ. ಹೌದು ಅಲ್ಲ, ಒಂದು ನಿಮಿಷ ಶ್ರೀನಿವಾಸ್ 62 ಜಸ್ಟ್ 62 ಆದಮೇಲೆ ವಿತಿನ್ 50 ಡೇಸು ಅದೇ ಮಕ್ಕಳು ದೇವ್ ಟೇಕನ್ 79 ಪಾಯಿಂಟ್ ಸಮಥಿಂಗ್. ಅದನ್ನು ಕನ್ಸಿಡರ್ ಮಾಡಬೇಕು. ಅವ್ರು 1 ವರ್ಷ ಪಾಠ ಹೇಳ್ಕೊಡ್ಲಿಲ್ಲ ನಾವು. ಆ ಅವಧಿಯಲ್ಲಿ ಅವ್ರನ್ನ ಕೂರಿಸಿ ಮತ್ತೆ ಪಾಠ. ಸೊ ನಮ್ಮ ಟಾರ್ಗೆಟ್ ಇದ್ದಿದ್ದು ಫಸ್ಟ್ ಎಕ್ಸಾಮ್ ಟಾರ್ಗೆಟ್ ಅಲ್ಲ. ನಾನು ಫಸ್ಟ್ ಹೇಳ್ಬಿಟ್ಟು ಅದನ್ನೆಲ್ಲ ಎರೇಸ್ ಮಾಡಿಬಿಡಿ ನೀವು.
ನಿಮ್ಮ ಟಾರ್ಗೆಟ್ 79 ಪಾಯಿಂಟ್ ಎಷ್ಟೋ ಇದೆ ನೋಡಿ, ಅದು ಅಷ್ಟೇ, ಅದ್ರ ಮೇಲೆ ನೀವು ಮಾತಾಡಬೇಕು ಅಂತ. ಅದಕ್ಕೆ ಇದೆಲ್ಲ ಇಂಟರ್ವೆನ್ಷನ್ ಮಾಡಿರೋದು. ಆಮೇಲೆ ಮಕ್ಕಳಿಗೆ ಯಾದಗಿರಿನೇ ತಗೊಳ್ಳೋಣ, ಸುಮ್ಮನೆ ಇದು ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕಂದ್ರೆ ನಿಮಗೆ ಉತ್ತರ ಕೊಡಬೇಕಂದ್ರೆ ಏನಾಗ್ತದೆ, ಈ ಪ್ರಿಪರೇಟರಿ ಎಕ್ಸಾಮ್ ಮಾಡ್ತಾರಲ್ಲ ಅವ್ರ ಲೆವೆಲಿಗೆ ಮಾಡ್ಕೊಳ್ತಾರೆ. ಈಗ ನಾನೇ ಹೆಡ್ ಮಾಸ್ಟ್ರು, ನೀವೆಲ್ಲ ನಾನು ಏನು ಮಾಡ್ತೀನಿ, ನೀವು ಪಾಸ್ ಆಗಂಗೆ ಮಾಡಿಸ್ತೀನಿ, ಅಲ್ಲಿ ಕಷ್ಟ ಕೊಡೋಲ್ಲ ನಿಮಗೆ, ಈಸಿಯಾಗಿ ಪಾಸ್ ಆಗಂಗೆ. ಸೊ ನೀವೇನು ಕಲಿತೀರ ಮಕ್ಕಳು, ಕೊನೆಗೆ ಏನಾಗುತ್ತೆ, ಫೈನಲ್ ಎಕ್ಸಾಮ್ ಬಂದಾಗ ನಾವು ಬರ್ತೀವಿ ಹಾರ್ಷಾಗಿ. ಸೊ ಅದಕ್ಕೆ ಈ ಸತಿ ಏನು ಮಾಡಿದ್ವಿ, ಹಾರ್ಷಾಗಿ P1 ಭಾಳ ಕಮ್ಮಿ ಆಗಿಬಿಡ್ತು ಮಕ್ಕಳದ್ದು. ಟೀಚರ್ಸಿಗೆ ಕೂತ್ಕೊಂಡ್ವಿ, ನೋಡಿ ನಿಮ್ಮ ಮನೆ ಬಾರ ನೋಡಿಕೊಂಡು ನೀವು ಇಂಪ್ರೂವ್ಮೆಂಟ್ ಮಾಡಬೇಕು, ಅದಕ್ಕೆ ನಮಗೆ ಈ ರಿಸಲ್ಟ್ ಬಂದಿರೋದು. ಸೊ ಎವ್ರಿ ಸ್ಟೆಪ್ಪಲ್ಲಿ ನಾವು ಬಿಟ್ಟಿಲ್ಲ, ಎವ್ರಿ ಸ್ಟೆಪ್ಪಲ್ಲಿ ನಾವು ಯಾವುದೇ ಕಾರಣಕ್ಕೂ ನಮಗೆ ಏನೇನು ಕಣ್ಮುಂದೆ ಕಾಣಿಸುತ್ತೆ. ಆಮೇಲೆ ಈಗ ಅದನ್ನು ರೆಡಿ ಆಗಲಿಲ್ಲ, ನಾನು ನಿಮಗೆ ಕೊಡಬೇಕಂತ ಇದ್ದೆ. ಇದ್ರ ಜೊತೆಗೆ ಹೋದ್ಸತಿ PUC ಮುಂದಿನ ವರ್ಷ ಏನು ಅಂತ ಕೊಟ್ವಿ, ಈಗ ರೆಡಿ ಆಗ್ತಾ ಇದೆ. ನಾನು ಇನ್ನೊಂದು ವಾರದೊಳಗೆ ನಾನು ಯಾವಾಗ ಭೇಟಿ ಮಾಡ್ತೀನಿ, ಮುಂದೆ ನಮ್ದು ಏನು ಪ್ಲ್ಯಾನು, ಅಡ್ಮಿಷನ್ ಡ್ರೈವ್ ಯಾವ ರೀತಿ ಇರುತ್ತೆ, ಸರ್ಕಾರಿ ಅಡ್ಮಿಷನ್ ಡ್ರೈವ್ ಯಾವ ರೀತಿ ಇರುತ್ತೆ, ಇನ್ನು ಏನೇನು ಅನುಕೂಲ ಕೊಡ್ತೀವಿ ಅಂತಲೂ ಕೂಡ ನಾನು ಪ್ರೆಸ್ ಮೀಟ್ ಮಾಡಿ ಆ ಸಂದರ್ಭದಲ್ಲಿ ಇದ್ರ ಮುಂದೆ ಭಾಗ ನಾನು ಕೊಡ್ತೀನಿ. ಅದಕ್ಕೆ ದಯವಿಟ್ಟು ಮ್ಯಾಜಿಕ್ ಅಂದ್ಕೊಳ್ಬೇಡಿ, ಇಷ್ಟು ಬದಲಾವಣೆ ಎಸ್ ವಿ ಹ್ಯಾವ್ ಅಚೀವ್ಡ್. ನನಗೆ ಭಾಳ ಸಂತೋಷ ಇದೆ. ನಮ್ಮ ಇಲಾಖೆ, ನಮ್ಮ ಟೀಚರ್ಸು, ಪೇರೆಂಟ್ಸು ಎಲ್ಲರೂ ಸೇರಿ ಕೂಡಿಸಿರೋದ್ರಿಂದ ಒಂದೊಂದು ಪರ್ಸೆಂಟು ಕೂಡ ಪೋಣಿಸಿ ಇಲ್ಲಿವರೆಗೂ ಬಂದಿದೆ. ಇನ್ಮೇಲೆ ಭಾಳ ಕಷ್ಟ ಆಗುತ್ತೆ. 94 ಮೇಲೆ 95 ತಗೊಳ್ಳೋದು, 96 ತಗೊಳ್ಳೋದು, ಇವೆಲ್ಲ ಕಷ್ಟ ಆಗ್ತದೆ. ಅದನ್ನು ಉಡುಪಿ ಮಂಗಳೂರದೇ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಅವರೆಲ್ಲ ಟಾಪಲ್ಲಿ ಇದ್ದರೂ ಆಗಲೇ ಅವ್ರು ನೋಡಿ ಬರೀ 3% ಮಾತ್ರ, ಉಡುಪಿ 4% ಮಾತ್ರ. ಯಾಕೆ? ಬಿಕಾಸ್ ಇಟ್ಸ್ ವೆರಿ ಡಿಫಿಕಲ್ಟ್, ಬರ್ತಾ ಡಿಫಿಕಲ್ಟ್. ಅದನ್ನ ನೀವು ಅರ್ಥ ಮಾಡಿ. ಸೊ ನಮ್ಮ ಗ್ಯಾಪ್, ಬಾಯ್ಸ್ ಚೆನ್ನಾಗಿ ಮಾಡಿದ್ರು ಅಂತ ಹೇಳಿದೆ ಗರ್ಲ್ಸ್ಗಿಂತನೂ ಇನ್ ಪರ್ಸೆಂಟೇಜ್, ಬಟ್ ಗರ್ಲ್ಸ್ ಆರ್ ಸ್ಟಿಲ್ ಅಹೆಡ್ ಅಂದ್ವಿ. ಗ್ರಾಮೀಣ ಭಾಗದಲ್ಲಿ ನಾವು ಭಾಳ ಹಿಂದೆ ಇದ್ವಿ, ಅವ್ರಿಗೆ ಆಪ್ಷನ್ ಇತ್ತು. ನಾವು ಕಾನ್ಸಂಟ್ರೇಟ್ ಮಾಡಿದ್ದು ಸಿಟಿಗಿಂತ ಗ್ರಾಮೀಣ ಭಾಗನ ನಮ್ಮ ಫುಲ್ ಎಫರ್ಟ್ ಕೊಟ್ವಿ. ನಮಗಿನ್ನೂ 10 ಜನರು ಇದ್ದಿದ್ರೆ ಅದನ್ನು ಅಲ್ಲೇ ಹಾಕ್ಬಿಡ್ತಿದ್ವಿ ನಾವು. ಆ ಥರ ಮಾಡ್ಕೊಂಡು ಬಂದಿರೋದ್ರಿಂದ ನಮ್ಮದು ವರ್ಸ್ಟ್ ಸಿಚುವೇಶನ್ನ ಅಟೆಂಡ್ ಮಾಡಿರೋದ್ರಿಂದ ಈ ಥರ ಬೆಸ್ಟ್ ಸಂದರ್ಭಕ್ಕೆ ಬಂದಿದ್ದೀವಿ. ಇನ್ಮೇಲೆ ಕಾಂಪಿಟೇಷನ್ ಇರುತ್ತೆ, ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕಾಗ್ತದೆ. ಈ ಸತಿ ಮಾರಲ್ ಸೈನ್ಸ್ ತಂದಿದ್ದೀವಿ, ಬೇರೆ ಬೇರೆ ರೀತಿಯೂ ತಂದಿರೋದ್ರಿಂದ ಹೌ ಟು ಟೀಚ್ ದೆಮ್ ವೆರಿ ಕೇರ್ಫುಲಿ ಅದನ್ನು ಕೂಡ ಇರ್ತದೆ. ಎಲ್ಲ ಚೆನ್ನಾಗಿ. ಆಮೇಲೆ ಈ ಸತಿ ಇದನ್ನು ಬೇರೆ ತೆಗ್ದಿದ್ದೀವಿ, ಯಾವುದು ನಾವು 1, 2, 3ನೇದು ನಲಿಕಲಿನೂ ತಂದ್ವಿ. ಇದೆಲ್ಲ ಎಫೆಕ್ಟ್ ಆಗಿರೋದೆ. ಸೊ ನಲಿಕಲಿ ಇರೋದಿಲ್ಲ, ಯಾಕೆಂದರೆ ಇಂಡಿವಿಜುವಲ್ ಈಗ ಟೀಚರ್ಸ್ ಇದ್ದಾರೆ, ರೂಮ್ಸ್ ಇದೆ, ಡೆಸ್ಕ್ ಇರ್ತದೆ, ಅದೆಲ್ಲ ಇರೋದು. ಮುಂಚೆ ಶಾರ್ಟೇಜ್ ಇರೋದ್ರಿಂದ ಇದು ಮಾಡಿರೋದು, ಅದು ಸೂಕ್ಷ್ಮವಾಗಿ ನಾನು ಕೂಡ ಹೋದ ಸತಿ ಎಲ್ಲ ಹೇಳಿದ್ದೀನಿ. ಸೊ ಈ 3 ವರ್ಷದ 8, 9, 10ನೇ ಕ್ಲಾಸು ಇಂಟರ್ವೆನ್ಷನ್ ಆಫ್ ಸ್ಟಡೀಸ್ ದೋ ದೇ ವೇರ್ ವರ್ಸ್ಟ್, ಅವ್ರನ್ನ ಕಷ್ಟಪಟ್ಟು ಈ ಲೆವೆಲಿಗೆ ತಂದಿದ್ದೀವಿ. ಇನ್ನು 30-40 ಸಾವಿರ 50 ಸಾವಿರ ಜನರು ಫೇಲ್ ಆಗಿದ್ದಾರೆ, ಅವ್ರನ್ನೂ ಕೂಡ ಯಾವ ರೀತಿ ಮುಂದೆ ತರಬೇಕು, ನಾಳೆ ಬೆಳಗ್ಗೆಯಿಂದನೇ ಇಲಾಖೆಯವರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ, ಅದು ಮಾಡ್ಕೊಂಡು ಹೋಗೋಣ. 1,400 ಅಲ್ಲ, ನಮ್ಗೆ ಗೊತ್ತಾಗುತ್ತೆ ಎಷ್ಟು ಜನ ಪಾಸ್ ಆಗಿದ್ದಾರೆ ಅಂತ. 35ಕ್ಕೆ ನಾನು ರಿಸಲ್ಟ್ ಕೊಡಬೇಕಾಗಿತ್ತಲ್ಲಪ್ಪ. 40 ಬೇಡ, 33ರಿಂದ 40% ಒಳಗಿದೆಯಾ? ಇರಬೇಕು. ಬಟ್ ಅಲ್ಲಲ್ಲ, ನನಗೆ ಟೀಕಾ ಟಿಪ್ಪಣಿಗಳು ಮಾಡಿದ್ದು ಇವ್ರು ಪಾಸ್ ಮಾಡೋಕ್ಕೆ 35ರಿಂದ 33ಕ್ಕೆ ತರ್ತಾರೆ ಅಂತಲ್ಲ, ಅದಕ್ಕೆ ಉತ್ತರ ಕೊಟ್ಟಿದ್ದು. ನಿರಂತರ ಸುದ್ದಿಗಾಗಿ ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು.